ಪ್ರಪಂಚದ ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿ ಭಾರತದ ಧ್ವಜ ಹಾಗೂ ಕರ್ನಾಟಕದ ಲಾಂಛನವನ್ನು ಶಿಖರದ ತುದಿಯಲ್ಲಿ ನೆಟ್ಟು ಕೀರ್ತಿ ಪತಾಕೆಯನ್ನು ಆರಿಸಿ ತಾಯ್ನಾಡಿಗೆ ಆಗಮಿಸಿದ ಶ್ರೀ ಸಂತೋಷ ದೇವರಾಜಪ್ಪರವರು ಹಾಗೂ ಡಾಕ್ಟರ್ ಚಿನ್ಮಯರವರಿಗೆ ಸಾಕಾರ ನಗರ ಸಾರ್ವಜನಿಕರು ಅದ್ದೂರಿಯಿಂದ ಸ್ವಾಗತ ಮಾಡಿಕೊಂಡಿದ್ದಾರೆ. ಡೊಳ್ಳು ಕುಣಿತ, ವೀರಗಾಸೆ, ಬೃಹತ್ ಗಾತ್ರದ ಆಹಾರವನ್ನು ಹಾಕುವ ಮೂಲಕ ಮನೆ ಮಗನನ್ನು ಹೆಮ್ಮೆಯಿಂದ ಬರಮಾಡಿಕೊಂಡಿದ್ದಾರೆ. ಬ್ಯಾಟರಾಯನಪುರದ ಶ್ರೀ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕುಟುಂಬದ ಸಮೇತ ಪೂಜೆ ನೆರವೇರಿಸಿದ ಸಂತೋಷ್ ದೇವರಾಜಪ್ಪರವರು ಹಾಗೂ ಸ್ನೇಹಿತರಾದ ಡಾಕ್ಟರ್ ಚಿನ್ಮಯರವರು ಸ್ನೇಹಿತರು ಆಯೋಜಿಸಿದ ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಾಕಾರ ನಗರ ಗೃಹ ನಿರ್ಮಾಣ ಸಹಕಾರ ಸಂಘ, ಸಾಕಾರ ನಗರ ಪತ್ತಿನ ಸಹಕಾರ ಸಂಘ ನಿಯಮಿತ, ಸಾಕಾರ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ, ಬಲ್ಮುರಿ ಶ್ರೀ ಸಿದ್ಧಿ ವಿನಾಯಕ ದೇವಸ್ಥಾನ ಟ್ರಸ್ಟ್, ಸಹಕಾರ ನಗರ ಕ್ಲಬ್, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಎಂಪ್ಲಾಯೀಸ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ, ಜೊತೆಗೆ ಶಿವರಾಮ್ ಶೆಟ್ಟಿ, ನಾಗರಾಜ ಕೊಡಿಗೆಹಳ್ಳಿ, ಸತೀಶ ಶುಭರಾಜು, ಗಂಗಾಧರ ಸೇರಿದಂತೆ ಹಲವಾರು ಸ್ನೇಹಿತರು ಆಗಮಿಸಿ ಸಂತೋಷ್ ದೇವರಾಜಪ್ಪರವರಿಗೆ ಅದ್ದೂರಿಯಿಂದ ಬರಮಾಡಿಕೊಂಡರು ಹಾಗೂ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದರು.
ಸಹಕಾರ ನಗರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಭಾಳ ಸಂತೋಷದ ದಿನ. ಕಾರಣ ಏನಂದರೆ, ಸುಮಾರು 2 ತಿಂಗಳ ಹಿಂದೆ ನಮ್ಮ ಸ್ನೇಹಿತರ ಮಗನಾದಂಥ ಸಂತೋಷ್ ದೇವರಾಜಪ್ಪ, ಅಂದರೆ ದೇವರಾಜಪ್ಪನವ್ರ ಮಗ, ಅವರು ಎವರೆಸ್ಟ್ ಹತ್ತಲಿಕ್ಕೆ ಅಂತ ಹೋಗಿದ್ದರು. ಅದು ಭಾಳ ಸಾಹಸ ಮಾಡ್ತಕ್ಕಂಥ ಕೆಲಸ, ಯಾರ ಕೈಲೂ ಎಲ್ಲರ ಕೈಲೂ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಸುಮಾರು ಒಂದು 8-10 ತಿಂಗಳು ಸಾಕಷ್ಟು ಅಭ್ಯಾಸ ಮಾಡಿ, ಸಾಕಷ್ಟು ಬೆಟ್ಟ ಗುಡ್ಡಗಳನ್ನು ಹತ್ತಿ ಇಳಿದು, ಮತ್ತು ದಿನಕ್ಕೆ ಮಿನಿಮಮ್ ಅಂದರೆ 15-20 ಕಿಲೋಮೀಟ್ರ್ ಜಾಗಿಂಗ್ ಮಾಡ್ತಿದ್ರು. ಇಷ್ಟೆಲ್ಲ ಅಭ್ಯಾಸ ಮಾಡಿ ಈಗ ಒಂದು 45-50 ದಿನಗಳ ಹಿಂದೆ ಎವರೆಸ್ಟ್ಗೆ ಹೊರಟಿದ್ರು. ಅಲ್ಲಿ ಕ್ಯಾಂಪಲ್ಲಿದ್ದು, ಬೇಸ್ ಕ್ಯಾಂಪಿಂದ. ತದನಂತರ ಈಗ ಒಂದು ವಾರದಿಂದ ಈ ವಾತಾವರಣ ಎಲ್ಲನೂ ಕ್ಲೈಮೇಟ್ ಎಲ್ಲ ಚೆನ್ನಾಗಿದೆ ಅಂದಮೇಲೆ ಅವ್ರನ್ನೆಲ್ಲ ಅಲೋ ಮಾಡ್ತಾರೆ ಹತ್ತೋದಕ್ಕೆ. ಸೊ ಸುಮಾರು 274 ಜನ ಇರ್ತಕ್ಕಂಥ ಒಂದು ಟೀಮು ಹೋಗಿ, ಅದರಲ್ಲಿ ನಮ್ಮ ಸಹಕಾರ ನಗರದ ದೇವರಾಜಪ್ಪನವರ ಮಗನಾದಂಥ ಸಂತೋಷ್ ಅವರು ಮತ್ತು ಜೊತೆಯಲ್ಲಿ ಚಿನ್ಮಯಿ ಅಂತೇಳಿ ಮತ್ತೊಬ್ಬಳು, ಆಕೆ ಆಪ್ಟಿಮಿಸ್ಟ್, ಅಂದರೆ ಕಣ್ಣಿನ ಡಾಕ್ಟ್ರು, ಇವರಿಬ್ಬರೂ ಸಹ ಯಶಸ್ವಿಯಾಗಿ ಭಾಳ ಶ್ರಮಪಟ್ಟು ತುದಿಗೆ ಎವರೆಸ್ಟ್ ತುದಿಗೆ ಮುಟ್ಟಿ, ಅಲ್ಲಿ ನಮ್ಮ ಕರ್ನಾಟಕದ ಬಾವುಟವನ್ನು, ಕನ್ನಡಿಗರ ಹೆಮ್ಮೆಯ ಒಂದು ಆ ಧ್ವಜವನ್ನು ಹಾರಿಸಿ ವಾಪಸ್ ಬರ್ತಿದ್ದಾರೆ. ಈಗ ತಾನೇ ಏರ್ಪೋರ್ಟಿಂದ ಬರ್ತಿರೋದ್ರಿಂದ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾವು ಇಷ್ಟು ಜನ ಸೇರಿದ್ದೇವೆ. ಇದು ಒಂದು ಹಬ್ಬದ ವಾತಾವರಣ. ಬಹುಶಃ ಇದು ಬೇರೆ ಕಡೆ ನೀವೆಲ್ಲೂ ಕಾಣೋದಿಲ್ಲ. ಮನೆ ಮಂದಿ ಎಲ್ಲ ಬಂದಿದ್ದಾರೆ ಇಲ್ಲಿ, ಎಲ್ಲರೂ ನೋಡಿ ಖುಷಿ ಪಡೋದಕ್ಕೆ. ಇಂಥ ಒಂದು ಸಾಹಸ ಮಾಡಿರ್ತಕ್ಕಂಥ ಸಂತೋಷ್ ಮತ್ತು ಚಿನ್ಮಯಿ ಇವರಿಬ್ಬರನ್ನು ಸ್ವಾಗತ ಮಾಡೋದಕ್ಕೋಸ್ಕರ ಇಷ್ಟು ಜನ ಸೇರಿದ್ದೇವೆ ನಾವು. ನಮಗೆಲ್ಲ ತುಂಬ ಸಂತೋಷ ಆಗಿದೆ. ದೇವರು ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಸ್ವಾಗತಕ್ಕೆ ಇದೊಂದು ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ನ ಡೈಮಂಡ್ ಡೇ ಅಂಗವಾಗಿ ಒಂದು ಎವರೆಸ್ಟ್ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಎಲ್ಲರ ಒಂದು ಬ್ಲೆಸ್ಸಿಂಗ್ಸಿಂದ ಪ್ರಪಂಚದ ಅತಿ ಎತ್ತರವಾದ ಎವರೆಸ್ಟ್ ಗುರಿಯನ್ನು ಏರಕ್ಕೆ ಸಾಧ್ಯ ಆಯಿತು ಅನ್ನೋದು ನಮ್ಮ ಅದರಿಂದ ನಮ್ಮ ಕರ್ನಾಟಕಕ್ಕೂ ಹೆಮ್ಮೆ, ನಮ್ಮ ದೇಶಕ್ಕೂ ಹೆಮ್ಮೆ. ಬಹುಶಃ ಎಲ್ರಿಗೂ ಇದೊಂದೇನು ಬ್ಲೆಸ್ಸಿಂಗ್ಸ್ ಇದ್ದಿದ್ರೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಈ ಸಂದರ್ಭದಲ್ಲಿ ಭಾಳ ಖುಷಿಯಾಗಿದೆ. ಹಾಗೆ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಒಂದು ಎವರೆಸ್ಟ್ನ ಹಾಕಬೇಕಿದ್ದು ಒಂದು ಸಂದರ್ಭದಲ್ಲಿ ಸರ್ ಪ್ರಿಪ್ರೇಷನ್ ಆಗೋದೈತೆ ಸರ್. ಪ್ರಿಪ್ರೇಷನ್ ಒಂದು ಕಳೆದ 8 ತಿಂಗಳಿಂದ ಮಾಡ್ತಾ ಇದ್ದೀನಿ. ಸೊ ವಾರಕ್ಕೆ 6 ದಿವಸ ಪ್ರಿಪ್ರೇಷನ್ ಇಟ್ಕೊಂಡಿದ್ದೆ. 2 ದಿವಸ ಇಲ್ಲೇ ನಂದಿ ಸ್ಕಂದಗಿರಿ ಇವನ್ನೆಲ್ಲ ಬೆಟ್ಟಗಳನ್ನ ಹಾಕ್ತಾ ಇದ್ದೆ. 2 ದಿವಸ ಜಿಮ್ಮಲ್ಲಿ ಶಿಲ್ಪಿ, 2 ದಿವಸ ಜಿಕೆವಿಕೆಯಲ್ಲಿ ಓಡ್ತಾ ಇದ್ವಿ. ಜಿಕೆವಿಕೆ ಏನಿದೆ ಇದೊಂದು ಬ್ಲೆಸ್ಸಿಂಗ್ಸ್ ನಮಗೆ. ಅಲ್ಲಿ ಸಿಮಿಲರ್ ಲೈಕ್ ಮೈಂಡೆಡ್ ಪೀಪಲ್ ಎಲ್ಲ ಸಿಗೋರು, ಅವರ ಒಂದು ಸಲಹೆಗಳೆಲ್ಲ ಕೊಡ್ತಾ ಇದ್ರು. ಸೊ ಇವೆಲ್ಲ ಸೇರಿರೋದ್ರಿಂದ ಇವತ್ತು ಇದನ್ನು ಏನು ಎವರೆಸ್ಟ್ ಹತ್ತಿದ್ದೀನಿ ಇದು ಸಾಧ್ಯ ಆಯಿತು. ಸರ್ ಮೈಂಡ್ ಸೆಟ್ ಕೂಡ ಸ್ಟ್ರಾಂಗ್ ಆಗಿರ್ಬೇಕು ಸರ್. ಅದು ಒಂದು ಮೈಂಡ್ ಸೆಟ್ಟು ಫ್ಯಾಮಿಲಿಗೆ ಇನ್ನೆಲ್ಲ ಮನೆಯಲ್ಲೇ ಬಿಟ್ಬಿಟ್ಟು ಎವರೆಸ್ಟ್ ಹತ್ತಕ್ಕೆ ಹೋದರೆ ಮಾತ್ರ ಅದು ಹತ್ತಕ್ಕಾಗೋದು. ಫ್ಯಾಮಿಲಿನ ಜೊತೆ ಕರ್ಕೊಂಡು ಹತ್ತೀನಿ ಅಂದರೆ ಹತ್ತಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಸರ್ವ ಪರಿತ್ಯಾಗ ಮಾಡಿ ಎವರೆಸ್ಟ್ ಹತ್ತಕ್ಕೆ ಬರಬೇಕು. ಸರ್ ಇವತ್ತು ಫ್ಯಾಮಿಲಿ ಸಮೇತವಾಗಿ ನಿಮ್ಗೆ ಸ್ವಾಗತ ಕೋರಕ್ಕೆ ಬಂದಿದ್ದಾರೆ ಸರ್. ಸಾಕು, ಆದರೂ ಅವ್ರ ಬಗ್ಗೆ ಇದೇನಾಗಿದೆ, ನಮ್ಮದು ಇಲ್ಲಿ ಭಾಳ ದೊಡ್ಡ ಕುಟುಂಬ ಇದೆ. ಬರೀ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಅಲ್ಲ, ನಮ್ಮ ತಂದೆ ಫ್ರೆಂಡ್ಸ್ ಏನಿದ್ದಾರೆ, ನಮ್ಮ ಫ್ರೆಂಡ್ಸ್ ಏನಿದ್ದಾರೆ, ಸೊ ಇವರೆಲ್ಲರೂ ಸೇರಿಸಿ ನಮ್ಮದು ಭಾಳ ದೊಡ್ಡ ಕುಟುಂಬ ಆಗಿದೆ. ಬಹುಶಃ ಈ ಕುಟುಂಬ ಏನಿದೆ ಇದೇ ಒಂದು ನನಗೆ ಪ್ರೇರಣೆ, ಎವರೆಸ್ಟ್ ಬರೋಕ್ಕೆ ಸಾಧ್ಯ ಆಯಿತು. ಎಲ್ಲ ಅವ್ರ ಮನೆ ಮಗನ ಥರ ನನ್ನನ್ನು ಪ್ರೋತ್ಸಾಹ ಮಾಡಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ಅದರಿಂದ ಇದು ಸಾಧ್ಯ ಆಯಿತು. ನನ್ನ ಮಗ ಅದ್ಭುತ ಸಾಧನೆ ಮಾಡಿದ ಅಂತ ನನಗೆ ಅನಿಸುತ್ತೆ. ಹೊರಡುವಾಗ ನನಗೆ ಅನ್ನಿಸ್ತಾ ಇದ್ದು, ಯಾಕಪ್ಪ ಇವನಿಗೆ ದುಸ್ಸಾಹಸ ಅಂತ. ಸೊ ದುಸ್ಸಾಹಸದಿಂದ ಪ್ರಾರಂಭವಾಗಿ ಸಾಹಸದಲ್ಲಿ ಗಂಡಾಗಿದೆ ಅನ್ನೋದು ನನ್ನ ಯೋಚನೆ. ಯಾಕೆಂದರೆ ಅಲ್ಲಿ ನೀವು ಇಂಟರ್ನೆಟ್ಟಲ್ಲಿ ನೋಡಿದ್ರೂ ಇಲ್ಲಿ ಡೆತ್ ಜೋನು, ಅಲ್ಲಿ ಡೆತ್ ಜೋನು, ಮತ್ತು ಎವರೆಸ್ಟ್ ಎಂಡಲ್ಲಿ ಭಾರಿ ಕಷ್ಟದ ಇದು ಎಂಥ ಸ್ಟೆಪ್, ಹಿಲೇರಿ ಸ್ಟೆಪ್. ಅದು ಗ್ಯಾಪ್ 4 ಮೇಲ್ಗಡೆ ಹೋಗಿ ಬರ್ಬೇಕಾದ್ರೆ 26 ಗಂಟೆ ಹೊರಗೆ ಬಂದಿರೋದು. ಇಷ್ಟು ಕಷ್ಟಪಟ್ಟು ಮಾಡೋ ಅವಶ್ಯಕತೆ ಏನಿದೆ, ಯಾಕೆ ಕಷ್ಟ ಕಷ್ಟಪಡಬೇಕು ಅನ್ನೋದೇ ಭಾವನೆ ಇತ್ತು. ಬಟ್ ಈಗ ಹೋಗಿ ಬಂದ ಮೇಲೆ ಫೀಲ್ ಪ್ರೌಡ್ ಆಫ್ ಹಿಮ್. ನಮಗೆ ತುಂಬ ಖುಷಿ ಅಂದರೆ ನಮ್ಮ ಮಗ ಹೋಗಿ ಬಂದ ಅನ್ನೋದು ಒಂದು ಪ್ರೌಡು. ಯಾಕೆಂದರೆ ನಾವೆಲ್ಲ ಹಿಸ್ಟ್ರಿ ಓದ್ತಾ ಇದ್ದೀವಿ, ತೇನ್ ಸಿಂಗ್ ಮತ್ತು ಹಿಲೇರಿ 1953 ಇದನ್ನು ಹತ್ತಿದ್ರು ಅಂತ. ಬಟ್ ಈಗ ನನ್ನ ಮಗನೂ ಎತ್ತು ಬಂದ ಅನ್ನೋದು ಹಿಸ್ಟ್ರಿಗಳು ಸೇರೋಗುತ್ತೆ. ಸಂತೋಷ.
ಪ್ರಿಪ್ರೇಷನ್ ಎಲ್ಲ ನೋಡ್ತಾ ಇದ್ರು ಸರ್, ಅದ್ರ ಬಗ್ಗೆ ಏನು ಪ್ರಿಪ್ರೇಷನ್ ಅವ್ನು ಸುಮಾರು ಒಂದು 20 ವರ್ಷದಿಂದ ಬೇರೆ ಮೌಂಟೇನ್ಸ್ ಎಲ್ಲ ಹತ್ತಿ ಇಳಿದು ಅಭ್ಯಾಸ ಮಾಡ್ತಿದ್ದಾರೆ. ಆಮೇಲೆ ಸುಮಾರು ಎವ್ರಿಡೇ ಒಂದು 15-16 ಕಿಲೋಮೀಟ್ರ್ ಓಡ್ತಾ ಇದ್ದ, ಒಂದು 20 kg ತೂಕ ಬೆನ್ನ ಮೇಲೆ ಹಾಕಿಲ್ಲ. ದಟ್ ವಾಸ್ ದಿ ರಿಕ್ವೈರ್ಡ್ ಸ್ಟ್ರೆಂತ್ ಗೈಂಡ್. ಅದಾದಮೇಲೆ ಉಸಿರಾಡೋಕ್ಕೆ ಕಡಿಮೆ ಆಕ್ಸಿಜನ್ ಯೂಸ್ ಮಾಡಬೇಕು ಅಂತ ಅದೇನೋ ಒಂದು ಹಾಕೊಂಡು ಈ ಯೂಸ್ ಟು ಪ್ರಾಕ್ಟೀಸ್ ಎಲ್ಲ ಮಾಡಿ ಪಕ್ಕ ತಯಾರಾಗಿ ಹೋಗಿದ್ದಾರೆ. ಆಗ ನಮಗೊಂದು ಹೋಪ್ ಇತ್ತು, ಗ್ಯಾರಂಟಿ ಹೋಗ್ಬಿಟ್ಟು ಬರ್ತಾರೆ. ಹೋದರಲ್ಲಿ ಎಷ್ಟೋ ಜನ ಬರೋಕ್ಕಾಗಲ್ಲ. ಈಗ ಇವತ್ತೊಂದು ಕ್ರಿಮೇಷನ್ ಆಯ್ತಿಲ್ಲ, ಅವನು ಪರ್ವತದಲ್ಲಿ ಹೋಗಿ ಸಂದೀಪ್ ಅಂತ ಹೇಳ್ಬಿಟ್ಟು ನೀವೆಲ್ಲ ಪೇಪರಲ್ಲಿ ನೋಡಿದ್ರಲ್ಲ, ಸಂದೀಪು ಸಾಕು ಅವನು ಟುಡೇ ಬರ್ಡೇ ಅವನು ಹೋಗಿದ್ದು. ಅದರಲ್ಲಿ ಮಗ ಮತ್ತು ಸ್ಟ್ರೆಂತ್ ಆಂಜನೇಯನ ಆಶೀರ್ವಾದ. ಸಂತೋಷ್ ಅವರು ಈ ಒಂದು ಅದ್ಭುತ ಪ್ರಯತ್ನವನ್ನು ಮಾಡಿ ಸಫಲರಾಗಿ ಸೇಫಾಗಿ ಸುಖಕರವಾಗಿ ಬೆಂಗಳೂರಿಗೆ ರೀಚ್ ಆಗಿದ್ದಾರೆ ಅಂತ ಅನ್ನೋದೇ ನಮಗೆ ತುಂಬ ಉತ್ತಮವಾದಂತಹ ಒಂದು ವಿಷಯ. ಸಂತೋಷ್ ಬಂದು ನಮಗೆ ತುಂಬ ಆತ್ಮೀಯ, ನಾನು ಅವನಿಗೆ ಸ್ನೇಹಿತ ಅಂತಲೇ ಕರಿತೀನಿ. ಮೊದಲು ಅವ್ರದ್ದು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದ್ದು ನಮ್ಮ ಯೋಗದಿಂದ. ಐ ಆಮ್ ಎ ಯೋಗ ಟೀಚರ್. ಯೋಗದಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಯೋಗ ಆದಮೇಲೆ ಅದು ಸಾಕಾಗಲ್ಲ ಅಂದ್ಬಿಟ್ಟು ಅವರು ಓಡಲಿಕ್ಕೆ ಶುರು ಮಾಡಿದ್ರು, ಬೆಟ್ಟ ಹತ್ತಲಿಕ್ಕೆ ಶುರು ಮಾಡಿದ್ರು. ಪ್ರತಿ ವಾರ ಯಾವುದೋ ಒಂದು ಬೆಟ್ಟದ ಮೇಲೆ ಇರ್ತಾಯಿದ್ರು. ಹಾಗಾಗಿ ಅವ್ರಿಗೆ ಒಂದು ಪ್ರಿಪ್ರೇಷನ್ಗೆ ಒಂದು ಅಥವಾ ಹೋಗಬೇಕು ಅನ್ನೋ ಭಾವನೆಗಳನ್ನು ಹುಟ್ಟಾಕಿದ್ರು. ಆಮೇಲೆ ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ಅವರು ಇವರಿಗೆ ಉತ್ಸಾಹ ಪ್ರೋತ್ಸಾಹವನ್ನು ತುಂಬಿದ್ರು. ಗೆಲ್ಲಲೇಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ಮೇಲೆ ಹೋದರು. ಮೇಲ್ಗಡೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಸಂತೋಷ್ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆದರೆ ಗಣೇಶನ ದಯದಿಂದ, ಆಂಜನೇಯನ ದಯದಿಂದ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಆಕ್ಸಿಜನ್ ಕಡಿಮೆ ಆಗಿ ಮತ್ತು ಅವರ ಶರ್ಪ ಅವ್ರ ಹತ್ರ ಇದ್ದಿದ್ದ ಆಕ್ಸಿಜನ್ನ ಇವರಿಗೆ ಕೊಟ್ಟು ಇವರು ಕೆಳಗಡೆ ಸೇಫಾಗಿ ಬಂದಿದ್ದಾರೆ. ಗಣಪತಿಗೆ ಮತ್ತು ಎಲ್ಲ ಸಹಕಾರ ನಗರದ ಜನಗಳಿಗೆ ನಾನು ವಂದನೆಗಳನ್ನು ಸಮರ್ಪಿಸ್ತೇನೆ. ತುಂಬ ಅದ್ಭುತವಾದಂಥ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಂಡಿದ್ದೀನಿ. ಏನು ಹೇಳಕ್ಕೆ ಇಷ್ಟಪಟ್ಟು? ಅದೇ ಅಂದರೆ ನಾನು ಅದೇ ಸಂತೋಷ್ ಹೇಳ್ತಾ ಇದ್ದೇನೆ. ನಾನು ಅಂದ್ಕೊಂಡಿದ್ದಕ್ಕೆ ಅಂದರೆ ಫ್ಲಾಗ್ ಆಫೇ ತುಂಬ ಚೆನ್ನಾಗಾಯಿತು, ಬಟ್ ಸಬ್ಮಿಟ್ ಆದರೆ ಹೆಂಗಿರುತ್ತೆ ಅಂತ ಯಾವಾಗಲೂ ಹೇಳ್ತಾ ಇದ್ದೆ ಕ್ಯಾಂಪಲ್ಲಿ. ಅಂದರೆ ಇಷ್ಟು ಅದ್ದೂರಿಯಾಗಿರುತ್ತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ನಾನು ಅಂದ್ಕೊಂಡಿದ್ದಕ್ಕಿಂತ ನಾನು ಹೇಳಿದೆ ಒಂದು 100 ಪಟ್ಟು ಜಾಸ್ತಿ ಇದೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ. ಮತ್ತು ಈ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಚಿರಋಣಿ. ಅದು ಅಂದರೆ ನಾವು ಮಾಡಿರೋ ಸಾಧನೆ ಅಷ್ಟು ಜಾಸ್ತಿ ಇದೆಯಾ ಅನ್ನೋ ಅಷ್ಟು ಲೆವೆಲ್ ಅನಿಸ್ತಾ ಇದೆ ನನಗೆ. ಅಷ್ಟೊಂದು ಮೈಂಡ್ ಸೆಟ್ ಯಾವ ಥರ ಐತಿ ಮೇಡಮ್? ಹತ್ಬೇಕಾದ್ರೆ ಅಂದರೆ ನನಗೆ ಪರ್ವತದ ಬಗ್ಗೆ ತುಂಬ ಪ್ರೀತಿ ಇದೆ ಮುಂಚೆಯಿಂದಲೂ. ಮತ್ತು ಒಂದು ಸತಿ ನನಗೆ ಸ್ವಾಮೀಜಿ ಹೇಳಿದರು, ವರ್ಷದಲ್ಲಿ ಒಂದು ಸತಿನಾದರೂ ಅಂದರೆ ನನ್ನ ಕಣ್ಣಿನ ನೇತ್ರ ತಜ್ಞೆ ಮತ್ತು ಕ್ಯಾನ್ಸರ್ ಪೇಷಂಟ್ಸ್ನೆಲ್ಲ ತುಂಬ ಟ್ರೀಟ್ ಮಾಡ್ತಿರ್ತೀನಿ. ಸೊ ನಿಮಗೆ ಪಾಸಿಟಿವ್ ಮೈಂಡ್ ಸೆಟ್ ಇರಬೇಕು ಅಂದರೆ ಈ ಥರ ಪರ್ವತದಲ್ಲಿ ಹೋದಾಗ ನಿಮಗೆ ಅಲ್ಲಿ ಸಾತ್ವಿಕ ಜಾಗದಿಂದ ನಿಮಗೆ ಎನರ್ಜಿ ಸಿಗುತ್ತೆ. ಆ ಎನರ್ಜಿನ ನೀವು ಬೇರೆಯವ್ರಿಗೆ ಕೊಡ್ಬೋದು ಅಂತ ಸುಮಾರು ವರ್ಷದಿಂದ ಪ್ರತಿ ತಿಂಗಳು ನಾನು ಅಂದರೆ ಎವ್ರಿ ಇಯರ್ ಒಂದು ಸ್ಪೆಂಡ್ ಮಾಡ್ತೀನಿ. ಅಂದರೆ ಅದು ಟೈಮ್ ವೇಸ್ಟ್ ಅಂತ ಹೇಳೋಕ್ಕಾಗಲ್ಲ. ಆ ಟೈಮಲ್ಲಿ ನಮ್ಮದು ಮೈಂಡ್ ಇನ್ನೂ ಎಲಿವೇಟ್ ಆಗುತ್ತೆ. ಅಂಥ ಜಾಗದಲ್ಲಿ ಹೋದಾಗ ಒಂದು ಎನರ್ಜಿ ಇರುತ್ತೆ. ಸೊ ಆ ಎನರ್ಜಿ ನಮಗೆ ತುಂಬಿಕೊಂಡಂಗೆ ಆಗುತ್ತೆ. ಈ ಸಮ್ಮಿಟ್ ಹೋಗಿದ್ದಾಗಲೂ ಅದೇ ಫೀಲಿಂಗ್ ಬಂತು. ಅಂದರೆ ತಕ್ಷಣ ಕಣ್ಣಲ್ಲಿ ನೀರು ಬಂದುಬಿಡ್ತು. ಒಂಥರ ನೋಡಿದ ತಕ್ಷಣ ಅದೇನೋ ಒಂಥರ ಅದನ್ನು ಸಾಗರ್ ಮಾತಾ ಅಂತ ಕರೀತಾರೆ ನೇಪಾಳಲ್ಲಿ. ಅಂದರೆ ಇಂಗ್ಲೀಷಲ್ಲಿ ಮೌಂಟ್ ಎವರೆಸ್ಟ್ ಅಂದ್ರೂ ನೇಪಾಳಿ ಲ್ಯಾಂಗ್ವೇಜಲ್ಲಿ ಸಾಗರ್ ಮಾತಾ, ಮತ್ತು ಟಿಬೆಟಿಯನ್ನಲ್ಲಿ ಚೋಮಲಮ್ಮ ಅಂದರೆ ಮದರ್ ಗಾಡೆಸ್ ಆಫ್ ದಿ ಅರ್ತ್. ಸೊ ಅಲ್ಲಿಂದ ಆ ಥರ ಅದು ಒಂಥರ ಸ್ಪಿರಿಚುವಲ್ ಆಗಿನೂ ಥಿಂಕ್ ಮಾಡ್ಬೋದು. ಯಾವತ್ತೂ ನಮಗೆ ಕಷ್ಟ ಆಗುತ್ತೆ ಅಂತ ಅನಿಸ್ತಿಲ್ಲ. ಅಂದರೆ ಚೆನ್ನಾಗಿ ಪ್ರಿಪೇರ್ ಆಗಿದ್ವಿ, ಟ್ರೈನಿಂಗ್ ಆಗಿತ್ತು. ಹಾಗಾಗಿ ನನಗೆ ಯಾವತ್ತೂ ಈ ಮೌಂಟೇನಿಂದ ನಮಗೆ ಡೇಂಜರ್ ಆಗ್ಬೋದು ಆ ಫೀಲಿಂಗೇ ಬಂದಿಲ್ಲ. ಅಲ್ಲಿ ನೋಡಿದ್ವಿ ಎಷ್ಟೊಂದು ಜನಕ್ಕೆ ಏಟಾಯಿತು, ಎಷ್ಟೊಂದು ಜನಕ್ಕೆ ಫ್ರಾಸ್ಪೈಟ್ ಎಲ್ಲ ಆಗಿದೆ. ಬಟ್ ಸಂತೋಷಕ್ಕೂ ನನಗೂ ಅದು ಏನೋ ಒಂಥರ ಆ ಪರ್ವತದ ದೇವರು ನಮ್ಮನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ. ಮತ್ತು ಇಷ್ಟೊಂದು ಜನದ ವಿಶಸ್ಸು ಎಲ್ಲ ಬ್ಲೆಸ್ಸಿಂಗ್ಸು, ಅಷ್ಟು ಜನದ್ದು ವಿಶ್ವಾಸ ಮತ್ತು ನಮ್ಮ KMAಯಲ್ಲಿ 3 ಜನರೇಷನ್ ಅವರು ಹತ್ತಬೇಕು ಅನ್ನೋದು ಆಸೆ, ಅದೆಲ್ಲ ಸೇರಿಕೊಂಡು ನಮಗೆ ಈ ಸಕ್ಸಸ್ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಏನೀಗ ಮೌಂಟ್ ಎವರೆಸ್ಟು ಏನು ಹತ್ತೋದು ಅನ್ನುವಂಥದ್ದು ಕಾನ್ಸೆಪ್ಟ್ ಇದೆಯಲ್ಲ, ಅದು ನಾವು ಸಣ್ಣ ಹುಡುಗರಿದ್ದಾಗ ಶಾಲೆಗಳಲ್ಲಿ ಪುಸ್ತಕಗಳನ್ನು ನೋಡಿರ್ತಕ್ಕಂಥದ್ದು.
ಯಾಕಂತಂದರೆ ಅಂಥ ಇಡೀ ಪ್ರಪಂಚಕ್ಕೆ ಎತ್ತರವಾದಂಥ ಶಿಖರವನ್ನು ಹತ್ತೋದಿದೆಯಲ್ಲ, ಅದಕ್ಕೆ ಭಾಳಷ್ಟು ತಯಾರಿಗಳು ಬೇಕಾಗ್ತದೆ, ಭಾಳಷ್ಟು ಶಕ್ತಿ ಬೇಕಾಗ್ತದೆ, ಮತ್ತು ಭಾಳಷ್ಟು ಅವ್ರಿಗೆ ಎನರ್ಜಿನೂ ಬೇಕಾಗಿರ್ತದೆ, ಮತ್ತು ಅದೇ ರೀತಿ ಫ್ಯಾಮಿಲಿ ಸಪೋರ್ಟಿಂಗ್ಸು ಭಾಳ ಬೇಕಾಗಿರ್ತದೆ. ಸೊ ಅಂಥ ಒಂದು ಪರ್ವತವನ್ನು ಇವತ್ತು ನಮ್ಮ ಕಣ್ಣ ಮುಂದೆ, ನಮ್ಮ ನಡುವೆ, ನಮ್ಮ ಮಧ್ಯೆನೇ ಓಡಾಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಂದು ಶಕ್ತಿ ಇವತ್ತು ಆ ಪರ್ವತನ ಹತ್ತು ಬಂದಿದೆ ಅಂದರೆ ಇಡೀ ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ, ಅದರಲ್ಲೂ ಸಹಕಾರ ನಗರ ಏನು ನಮ್ಮ ಈ ಬಳಗ ಇದೆ, ಈ ಬಳಗದಲ್ಲಿ ಒಬ್ಬರಾದಂಥ ಸಂತೋಷ್ ಅವರು ಮತ್ತು ಅವ್ರ ಜೊತೆ ಚಿನ್ಮಯ್ ಮೇಡಮ್ ಅವರು ಇಬ್ಬರೂ ಸೇರಿಕೊಂಡು ಇವತ್ತು ಏನು ಹಿಮಾಲಯ ನಾವೇನು ಪರ್ವತ ಅಂತೀವಲ್ಲ, ಅಂಥ ಪರ್ವತನ ಹತ್ತು ಬಂದಿದ್ದಾರೆ. ಸೊ ಅಂಥವರ ಸ್ವಾಗತವನ್ನು ಮಾಡೋದಕ್ಕೆ ನನಗೊಂದು ಸದಾವಕಾಶವನ್ನು ಮಾಡಿಕೊಟ್ಟಂಥವ್ರು ಸಂತೋಷ್ ಸರ್ ಅವರ ತಂದೆಯವರಾದಂಥ ದೇವರಾಜಪ್ಪ ಸರ್ ಅವರು. ಯಾಕಂದರೆ ಅವರ ಬಗ್ಗೆ ಹೇಳೋದಕ್ಕೆ ಇಡೀ ದಿನ ಎಲ್ಲ ಸಾಕು. ಯಾಕಂತಂದರೆ ನೋಡಿ, ನೀವು ಈಗಾಗಲೇ ಅವ್ರನ್ನ ಭಾಳಷ್ಟು ಇಂಟರ್ವ್ಯೂ ಮಾಡಿದ್ದೀವಿ. ಅವ್ರು ಎಷ್ಟು ಸೌಜನ್ಯದಿಂದ, ಎಷ್ಟು ಸಭ್ಯತೆಯಿಂದ ಮಾತಾಡ್ತಾರೆ ಅಂತಂದರೆ ಅದು ಅವ್ರ ದೊಡ್ಡ ಗುಣ. ಸೊ ನಿಮ್ಗೆ ಹೇಳಿದ್ರು ಅವರು ಇಂಟರ್ವ್ಯೂಲಿ, ನನ್ನ ಮಗ ಇವತ್ತು ಪರ್ವತ ಹತ್ತಕ್ಕೆ ಹೋಗ್ತಾ ಇದ್ದಾನೆ, ಬೇರೆ ಬೇರೆ ಸ್ಯಾಡ್ ವಿಚಾರಗಳೆಲ್ಲ ನಾವು ಅದನ್ನು ನೋಡಿದ್ದೀವಿ, ಕೇಳಿದ್ದೀವಿ. ಎಲ್ಲಿ ನಮ್ಮನೆಯಲ್ಲೂ ಅದೇ ರೀತಿ ಸೂತಕ ಆವರಿಸ್ಕೊಳುತ್ತೆ ಅನ್ನುವಂಥದ್ದು ಪಾಪ ಆತಂಕ, ಭಯ ಇತ್ತು ಅವ್ರಿಗೆ. ಪ್ರತಿ ದಿವಸ ಅವರು ಹೋದಾಗಲಿಂದ ಇಲ್ಲಿವರೆಗೂ ಅವ್ರು ನಿದ್ದೆ ಮಾಡಿರ್ತಿದ್ದಾರೆ. ಈ ಸಿಚುವೇಶನಲ್ಲಿ ಇವತ್ತು ಈ ಸಹಕಾರ ನಗರ ಗಣಪತಿಯ ಅಷ್ಟೊಂದು ಪವರ್ಫುಲ್ ಆದಂಥ ಶಕ್ತಿ ಇರ್ತಕ್ಕಂಥ ಗಣಪತಿ, ಮತ್ತು ನಮಗೆ ದ್ವಾರಬಾಗಲಲ್ಲಿ ಇರ್ತಕ್ಕಂಥದ್ದು ಈ ಆಂಜನೇಯ ಸ್ವಾಮಿ ಶಕ್ತಿ ಇವತ್ತು ಅವರನ್ನು ಕಾಪಾಡಿ ಇಡೀ ಸಹಕಾರ ನಗರ ಏನು ವೆಲ್ಫೇರ್ ಅಸೋಸಿಯೇಷನ್ ಇರ್ಬೋದು, ಸಿದ್ಧಿವಿನಾಯಕ ಅಸೋಸಿಯೇಷನ್ ಇರ್ಬೋದು, ಮತ್ತು ನಮ್ಮದು ಮಿನಿಸ್ಟರ್ ಆಫ್ ಕಮ್ಯುನಿಕೇಷನ್ ಎಂಪ್ಲಾಯೀಸ್ ಅವ್ರದ್ದು ಒಂದು ಅಸೋಸಿಯೇಷನ್ ಇರ್ಬೋದು, ಭಾಳಷ್ಟು ಇಡೀ ಸಹಕಾರ ನಗರ ನಾಗರಿಕರು ಎಲ್ಲರೂ ಸಹ ಅವ್ರಿಗೆ ಆಶೀರ್ವಾದ ಮಾಡಿ ನಾವು ಈ ಹೋಗುವಾಗ ಅವ್ರನ್ನ ಬೀಳ್ಕೊಡ್ಕೆ ಕೊಟ್ವಿ. ಬಟ್ ಇವತ್ತು ಅವ್ರಿಗೆ ಭವ್ಯವಾದ ಸ್ವಾಗತವನ್ನು ಮಾಡಿದ್ದೀವಿ. ಅಂತ ಸ್ವಾಗತ ಮಾಡೋದಕ್ಕೆ ನನಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟಂಥ ಇಡೀ ಸಹಕಾರ ನಗರದ ನಿವಾಸಿಗಳಿಗೆ ಎಲ್ಲರಿಗೂ, ಮತ್ತು ಎಸ್ಪೆಷಲಿ ದೇವರಾಜಪ್ಪ ಸರ್ಗೆ ಮತ್ತು ಅವ್ರ ಕುಟುಂಬದವ್ರಿಗೆ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳೋ ಮೂಲಕ, ಸಂತೋಷ್ ಸರ್ಗೆ ಇನ್ನೊಂದು ಸಾರಿ ಆಲ್ ದಿ ಬೆಸ್ಟ್ ಅಂತ ಹೇಳೋ ಮೂಲಕ ಅವ್ರಿಗೆ ನಾನು ಅಭಿನಂದನೆಗಳು ತಿಳಿಸ್ತೀನಿ.